ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾನೆ ಇದಾವೆ. ಸೊ ಬಂದಂಥ ಸಿನಿಮಾಗಳೆಲ್ಲ ಸಾಕಷ್ಟು ಸದ್ದು ಮಾಡ್ತಾನೆ ಇದ್ದಾವೆ. ಯಾಕಂದ್ರೆ ನಮ್ಮ ಚಂದನವನ ಅಂದ್ರೇ ಇಡೀ ದೇಶನೇ ತಿರುಗಿ ನೋಡೋ ಹಾಗೆ ಮಾಡಿದಂತಹ ಮಹಾನ್ ವ್ಯಕ್ತಿಗಳು, ಮಹಾನ್ ನಟನಕಾರರು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ಈಗ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಒಂದು ನಗುಮುಖದ ಒಡೆಯ, ಜೊತೆಗಿರದ ಜೀವ, ಎಂದಿಗೂ ಜೀವಂತ ಅಂತ ಹೇಳುವಂತಹ ಪುನೀತ್ ರಾಜ್ಕುಮಾರ್ ಈಗ ನಮ್ಮ ಜೊತೆಗೆ ಇಲ್ಲ ಅಂದ್ರೂ ಸಹ ಅವರ ರೀತಿಯಲ್ಲೇ ಒಂದು ತದ್ರೂಪಿಯನ್ನ ಇರುವಂತಹ ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಅಂದ್ರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇವರ ಜೊತೆ ಮೂಡಿ ಬರ್ತಾ ಇರುವಂತಹ ಒಂದು ಚಿತ್ರವೇ ಮಾರಕಾಸ್ತ್ರ. ಈಗಾಗಲೇ ಮಾರಕಾಸ್ತ್ರ ಅನ್ನೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಒಂದು ಮೂವಿ ಅನ್ನೋದು. ಈ ಒಂದು ಮೂವಿಯಲ್ಲಿ ಒಂದು ಜೂನಿಯರ್ ಪುನೀತ್ ರಾಜ್ಕುಮಾರ್ ರೀತಿ ಇರುವಂತಹ ಒಬ್ಬ ನಟ, ಕಲಾವಿದ ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇವರಿಗೆ ಜೋಡಿಯಾಗಿ ಹರ್ಷಿಕಾ ಪೂರ್ಣಚ್ ಅವರು ಸಹ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹರ್ಷಿಕಾ ಪೂರ್ಣಚ್ ಅವರು ಹೇಳ್ತಿದ್ರು, ನನಗೆ ಪುನೀತ್ ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕಾಗಿತ್ತು, ಬಟ್ ಅದು ನನಗೆ ಆಗ್ಲಿಲ್ಲ. ಬಟ್ ಈಗ ಒಂದು ಅವ್ರ ರೀತಿಯಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ ಜೊತೆ, ಒಬ್ಬ ಕಲಾವಿದ ಜೊತೆ ಆಕ್ಟ್ ಮಾಡ್ತಾರೆ, ತುಂಬಾನೇ ಖುಷಿ ಆಗ್ತದೆ ನನಗೆ. ಅವ್ರ ಜೊತೆನೆ ಆಕ್ಟ್ ಮಾಡೋ ಥರ ಫೀಲ್ ಬರ್ತಾ ಇದೆ ಅಂತ ಎಲ್ಲ ಹೇಳ್ತಿದ್ರು. ಸೊ ಈ ಒಂದು ಮಾರಕಾಸ್ತ್ರದ ಈಗ ಸಾಂಗ್ಸ್ ಎಲ್ಲ ಬಿಡುಗಡೆ ಆಗಿದ್ದು, ಹಾಗೆ ಸಾಕಷ್ಟು ಪೋಸ್ಟರ್ಗಳು ಸಹ ಬಿಡುಗಡೆ ಆಗಿದೆ. ಈ ಒಂದು ಪೋಸ್ಟರ್ಸ್ಗಳಿಗೇನೆ ಅಪ್ಪು ಅಭಿಮಾನಿಗಳು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಅವರು ಯಾವತ್ತಿದ್ರು ದೇವರೇನೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಒಂದು ದೇವರ ರೀತಿಯಲ್ಲಿ ಇಡೀ ಕರ್ನಾಟಕದ ಅಭಿಮಾನಿಗಳ ಮನಸ್ಸಲ್ಲಿ ಎಂದಿಗೂ ಸಹ ಚಿರಾಯುವಾಗಿ ನೆಲೆಸಿರುವಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅವರು ಯಾವತ್ತಿದ್ರು ದೇವರೇ, ಬಟ್ ಅವರಷ್ಟು ಆಕ್ಟ್ ಮಾಡಕ್ ಆಗದೆ ಇದ್ರು ಎಲ್ಲೋ ಒಂದ್ ಕಡೆ ಅವರ ರೀತಿಯಲ್ಲಿ ಒಂದು ಪುಟ್ಟ ಹೆಜ್ಜೆಯನ್ನ ಇಡ್ತಾ ಇರುವಂತಹ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಸಹ ಒಂದು ಆಲ್ ದಿ ಬೆಸ್ಟ್ ನಾವು ಹೇಳ್ತಾ ಇದ್ದೀವಿ. ಹಾಗೆ ಈ ಒಂದು ಸಿನಿಮಾ ತಂಡಕ್ಕೆ ಒಂದು ವಿಶನ್ನ ಮಾಡ್ತಾ ನಿಮ್ಗೆ ಹೇಗೆ ಅನ್ನಿಸ್ತು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರ ಕತೆ ಕೇಳಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ. ಹಾಗೆ ನಾನು ಹೇಳಿದಂಥ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ.